ಬಂದಿದ್ದೀವಿ ಕೆಫೆ ಥಿಯೇಟರ್ ಅಂತ ಹೇಳ್ಬಿಟ್ಟು ಇಂದ್ರಾನಗರದಲ್ಲಿರೋದು. ಸೊ ನಾವು ಕೇರ್ ಪ್ರೂವಿಂದ ಹೋಗ್ತಾ ಇದ್ದೀವಿ ಆಟೋಲ್ಲಿ. ದ ವೆದರ್ ಇಸ್ ಸೋ ನೈಸ್. ಆ್ಯಕ್ಚುಲಿ ವೆದರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ತಿಂಗಳಾದ್ಮೇಲೆ ನಾನು ಮೀಟ್ ಆಗ್ತಿರೋದು ಹೇಳಿ. ಐ ಗೆಸ್ ಆಲ್ಮೋಸ್ಟ್ 2 months. ಲಾಸ್ಟ್ ಟೈಮ್ ನಾವು ಮೀಟ್ ಮಾಡಿದ್ವಿ ಇಂದಿರಾನಗರಲ್ಲೇ. ಅಲ್ಲಿ ನಾವೇನೋ ಐಸ್ ಕ್ರೀಮ್ ಶಾಪಲ್ಲಿ ಮೀಟ್ ಮಾಡಿದ್ವಿ. ಮತ್ತೆ ಇಂದ್ರಾನಗರ ಅಂದ್ರೆ ಒಂಥರ ಫೇವ್ರೇಟ್ ಫೋಟೋ. ಎವ್ರಿ ಟೈಮ್ ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಮೀಟ್ ಮಾಡ್ತೀವಿ. ಲಾಸ್ಟ್ ಟೈಮ್ ಐಸ್ ಕ್ರೀಮ್ ತಿಂದಿದ್ವಿ, ಈ ಸಲ ಕೆಫೆಗೆ ಹೋಗ್ತಿದ್ವಿ. ಸೊ ಒಂದ್ಸಲ ಕೆಫೆಗೆ ರೀಚ್ ಆದ್ಮೇಲೆ ಲೈಕ್ ಕೆಫೆ ಹೆಂಗಿದೆ ಅಂತ ಹೇಳಿ ತೋರಿಸ್ತೀವಿ. ಬಾಯ್ ಬಾಯ್. ಬಿಫೋರ್ ಗೋಯಿಂಗ್ ಟು ಕೆಫೆ. ಇದೆಲ್ಲ ಬ್ಯಾಕ್ಗ್ರೌಂಡ್ ಮಸ್ತ್ ಬರ್ತಾಯಿತ್ತು. ನೀನು ಮಾತಾಡೋರೆ ನನಗೆ ಯಾಕೋ ಇದಕ್ಕೆ ಅವರು ಯೂಶಲಾಗಿ ಬರಲ್ಲ ಅನ್ಸುತ್ತೆ. ಬಿಕಾಸ್ ಅದು ಅವ್ರದ್ದು ಲೊಕೇಶನ್ ಕೆಳಗಡೆ ಇಟ್ಟಿಲ್ಲ. ಸೊ ಇದು ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಅನಿಸ್ತಾ ಇದೆ. ಆ್ಯಂಡ್ ಕೆಳಗಡೆ ಇನ್ನೂ ಸ್ವಲ್ಪ ನಿಜ ಅನಿಸುತ್ತೆ. ನಾವು ಫಸ್ಟು ಆ್ಯಕ್ಚುಲಿ ಬೇರೆ ರೆಸ್ಟೋರೆಂಟ್ ಬುಕ್ ಮಾಡಿದ್ವಿ, ದ ಕಾಫಿ ಥಿಯೇಟರ್ ಅಂತ ಹೇಳ್ಬಿಟ್ಟು. ಇದು ಫಸ್ಟ್ ನಾವು ಆ್ಯಕ್ಚುಲಿ ಫಸ್ಟು ಕಾಫಿ ಕುಡಿಯೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಜಸ್ಟ್ ಕಾಫಿ, ಬಿಕಾಸ್ ದ ವೆದರ್ ಈಸ್ ಸೋ ಗುಡ್. ಜಸ್ಟ್ ಕಾಫಿ ಕುಡಿಯೋಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಆ್ಯಂಡ್ ದೆನ್ ಸಿಸ್ಟರ್ಸ್ ಐ ಆಮ್ ಹಂಗ್ರಿ ಅಂತ ಅಂದರು. ಬಟ್ ಅಲ್ಲಿ ಮೆನ್ಯೂ ನೋಡಿದ್ರೆ ದರ್ ಸಮ್ ಕಾಫಿ, ಸಮಥಿಂಗ್, ದಸ್ ಬಿಸ್ಕೆಟ್, ಸಮ್ ಕೇಕ್ ಅಷ್ಟೇ ಇದ್ದಿದ್ದು. ಅಲ್ಲಿ ತಿನ್ನೋಕ್ಕೇನೂ ಇರಲಿಲ್ಲ. ಸೊ ವಿ ಚೇಂಜ್ ದ ರೆಸ್ಟೋರೆಂಟ್ ಅಗೇನ್ ಆ್ಯಂಡ್ ದೆನ್ ವಿ ಬುಕ್ ಸಮ್ ಇಟಾಲಿಯನ್ ರೆಸ್ಟೋರೆಂಟ್. ಅಲ್ಲಿ ರೆಸ್ಟೋರೆಂಟ್ ಬಂದಿದ್ವಿ. ಆ್ಯಂಡ್ ಇಟ್ಸ್ ಗೈಸ್, ಇಟ್ಸ್ ಓನ್ಲಿ ಅಸ್. ಯು ಕ್ಯಾನ್ ಸಿ ಇಟ್ಸ್ ಓನ್ಲಿ. ನಂಗೆ ಹೆಂಗೆ ಫೀಲ್ ಆಗ್ತೈತೆ ಅಂದರೆ ಇಡೀ ರೆಸ್ಟೋರೆಂಟ್ನ ಬುಕ್ ಮಾಡಿಬಿಟ್ಟು ಇಬ್ಬರು ಡೇಟಲ್ಲಿ ಬಂದಿದ್ದೀವಿ ಅಂತ ಫೀಲ್ ಆಗ್ತೈತೆ. ಬಟ್ ಇಟ್ಸ್ ಸೋ ನೈಸ್, ಯು ನೋ, ಲೈಕ್ ಇಟ್ಸ್ ವೈಟ್ ಪೇಸ್. ಯು ಕ್ಯಾನ್ ಸಿ ಲೈಕ್ ಫುಲ್ಲೆಲ್ಲ ಎಸ್ಥೆಟಿಕ್ ಆಗಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಬಟ್ ಐ ಆಮ್ ನಾಟ್ ಇಲ್ಲಿ ಯಾರು ಇಲ್ಲ ಗೈಸ್. ನಾವಿಬ್ಬರು ಬಿಟ್ಟು ಒಂಥರ ಭಯನೂ ಆಗ್ತಾಯಿದೆ. ಆ್ಯಂಡ್ I don't know. It's kind of good. Not clear.